ಬೇಸಿಗೆಯ ಸುಡು ಬಿಸಿಲಿನಿಂದ ಮನೆಯಲ್ಲಿ ಬೆಳೆಸಿದ ಹೂ ಗಿಡಗಳನ್ನು ರಕ್ಷಿಸುವುದು ಹೇಗೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಕೆಲವು ಪರಿಸರ ಪ್ರೇಮಿಗಳು ಮನೆಯ ಮುಂದೆ ಪಾಟುಗಳಲ್ಲಿ ಹೂ ಗಿಡಗಳನ್ನು ಬೆಳೆಸಿರುತ್ತಾರೆ. ಆದರೆ ಗಿಡಗಳನ್ನು ಸುಮ್ಮನೆ ಪಾಟುಗಳಲ್ಲಿ ನೆಟ್ಟರೆ ಸಾಲದು. ಕಾಲಕ್ಕೆ ಸರಿಯಾಗಿ ನೀರು, ಗೊಬ್ಬರ, ಮಣ್ಣು ಹಾಕಿ ಮಕ್ಕಳಂತೆ ಆರೈಕೆ ಮಾಡುತ್ತಲೇ ಇರಬೇಕು. ಮನೆಯ ಮುಂದೆ, ರಸ್ತೆ ಬದಿಯಲ್ಲಿ ಗಿಡ ಮರಗಳಿದ್ದರೆ ವಾತಾವರಣ ಶುಚಿಯಾಗಿರುತ್ತದೆ. ಶುದ್ಧವಾದ ಗಾಳಿ, ನೆರಳು ಎಲ್ಲ ದೊರೆಯುತ್ತದೆ. ಆದರೆ ಬೇಸಿಗೆಯಲ್ಲಿ ಹೂ ಗಿಡಗಳ ನಿರ್ವಹಣೆ ತುಂಬಾ ಕಷ್ಟ. ಹೂ ಗಿಡಗಳನ್ನು ಕಾಪಾಡಿಕೊಳ್ಳಲು ಸುಲಭ ಮಾರ್ಗ. ನಿಮ್ಮ ಮನೆಯಲ್ಲಿ ಇರುವ 2 ಲೀಟರ್ ಬಾಟಲಿಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಪಿನ್ನಿನಿಂದ ಅಥವಾ ಸೂಜಿಯಿಂದ ಚಿಕ್ಕದಾಗಿ ಹೋಲ್ ಮಾಡಿಕೊಳ್ಳಿ. ಬಾಟಲ್ಗೆ ನೀರು ತುಂಬಿಸಿಕೊಳ್ಳಿ. ನೀರು ತುಂಬಿದ ಬಾಟಲಿಯನ್ನು ಹೂಗಿಡದ ಬುಡದಲ್ಲಿ ಇಡಿ. ನಂತರ ಬಾಟಲಿಯ ಮುಚ್ಚಳವನ್ನು ನಿಧಾನವಾಗಿ ಸಡಿಲ ಮಾಡಿ. ಆಗ ಬಾಟಲಿಯಿಂದ ನೀರು ಗಿಡದ ಬುಡಕ್ಕೆ ಬೀಳುತ್ತದೆ. ಬಾಟಲಿಯ ಮುಚ್ಚಳವನ್ನು ಟೈಟ್ ಮಾಡಿದರೆ ನೀರು ಬರುವುದು ನಿಲ್ಲುತ್ತದೆ. ಹೀಗೆ ಬಾಟಲಿಯ ಮುಚ್ಚಳ ತಿರುಗಿಸುವುದರ ಮೂಲಕ ನೀರಿನ ನಿಯಂತ್ರಣ ಮಾಡಬಹುದು. ಇದೇ ರೀತಿ ಎಲ್ಲಾ ಗಿಡಗಳಿಗೂ ಒಂದೊಂದು ಬಾಟಲಿಯಲ್ಲಿ ನೀರು ತುಂಬಿ ಗಿಡದ ಬುಡದಲ್ಲಿ ಇಟ್ಟರೆ ದಿನವೆಲ್ಲ ಗಿಡದ ಬುಡಕ್ಕೆ ನೀರು ಹೋಗುತ್ತಿರುತ್ತದೆ. ಇದರಿಂದ ಬೇಸಿಗೆಯಲ್ಲಿ ನಿಮ್ಮ ಹೂ ಗಿಡಗಳನ್ನು ಬಿಸಿಲಿನಿಂದ ರಕ್ಷಿಸಬಹುದು. पूज्याय राघवेन्द्राय सत्यधर्मरताय च. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.